ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನಗೊಂಡನಹಳ್ಳಿಯ ಹೋಬಳಿಯ ಇತಿಹಾಸ ಪ್ರಸಿದ್ಧ ಲಖೋಟೆ ಅಗ್ರಹಾರ ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವ ಭಕ್ತರ ಸಮ್ಮುಖದಲ್ಲಿ ಗುರುವಾರ ಸಂಭ್ರಮದಿಂದ ಜರುಗಿತು. ಇನ್ನು ಹೊಸಕೋಟೆ ತಾಲೂಕಿನ ಲಖೋಟೆ ಅಗ್ರಹಾರ ಗ್ರಾಮದಲ್ಲಿ ಬ್ರಹ್ಮ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಅಂಗವಾಗಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದ್ದು, ದೇವಾಲಯವನ್ನ ತಳಿರು ತೋರಣದಿಂದ ಅಲಂಕರಿಸಲಾಗಿತ್ತು. ದೇವರ ದರ್ಶನಕ್ಕೆ ಆಗಮಿಸಿದಂತಹ ಭಕ್ತರು ಬಿಸಿಲನ್ನು ಲೆಕ್ಕಿಸದೆ ರಥವನ್ನ ಎಳೆದರು. ಇನ್ನು ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನಡೆದಿದ್ದು, ಮಾಜಿ ಸಂಸದ ಬಿಎನ್ ಬಚ್ಚೇಗೌಡ ಅವರು ಉಪಸ್ಥಿತಿಯಲ್ಲಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಹಾಗೆ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯನ್ನ ದೇವಸ್ಥಾನದ ಒಳ ಆವರಣದಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ರಥೋತ್ಸವ ಜರುಗಿದ್ದು, ಹೂವಿನಿಂದ ರಥೋತ್ಸವವನ್ನ ಅಲಂಕಾರ ಮಾಡಲಾಗಿದ್ದು, ನೂರಾರು ಜನ ಭಕ್ತ ಸಮೂಹ ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿ ತಮ್ಮ ಭಕ್ತಿಯನ್ನ ಅರ್ಪಿಸಿದರು. ಒಟ್ಟಾರೆಯಾಗಿ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ದು, ಹಾಗೆ ಸಾವಿರಾರು ಜನರಿಗೆ ಅನ್ನದಾಸೋಹ ನೀಡಲಾಯಿತು. ಹಾಗೆ ನೂರಾರು ಜನ ನೆರೆದಿದ್ದ ಈ ಜಾತ್ರೆ ಸಂಪೂರ್ಣವಾಗಿ ಸುಗಮದಿಂದ ಸಾಗಿದ್ದು, ಸಾರ್ಥಕತೆ ಮೆರೆದಂತಾಗಿದೆ. ಈ ದಿನ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ಜರುಗಿದೆ. ಈ ದಿನ ಏನು ಈ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ನಡೀತಾ ಇದೆ, ಇದು ಸುಮಾರು 400-500 ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ. ಇಲ್ಲಿ ಶ್ರೀ ರಂಗನಾಥ ಸ್ವಾಮಿಯು ನೆಲೆಗೊಂಡು ಈ ಒಂದು ಉದ್ಭವ ಮೂರ್ತಿ ಏನಿದೆ, ಇಲ್ಲಿ ಉದ್ಭವ ಮೂರ್ತಿ ಪಕ್ಕದ ಕೋಲಾರ ಜಿಲ್ಲೆಯ ಒಕ್ಕಲಿರಿನಲ್ಲಿ ಸಿಕ್ಕಿರ್ತಕ್ಕಂಥ ವಿಗ್ರಹವನ್ನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆಗಿನ ಸುಮಾರು 500 ವರ್ಷಗಳ ಹಿಂದನೂ ಸಹ ಈ ರಥೋತ್ಸವವನ್ನು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಇಲ್ಲಿನ ಬ್ರಾಹ್ಮಣ ಸಮುದಾಯದವರು, ವೈಷ್ಣವ ಸಮುದಾಯದವರು. ಅದರೊಟ್ಟಿಗೆ ಕಲ್ಕುಂಟೆ ಗ್ರಾಮಸ್ಥರು ಎಲ್ಲ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಪ್ರತಿದಿನ ಕಾರ್ಯಕ್ರಮದ ರಥೋತ್ಸವ ಸಂದರ್ಭದಲ್ಲಿ ಪ್ರತಿದಿನ ಕಾರ್ಯಕ್ರಮಗಳನ್ನು ಏರ್ಪಡಿಸಿರ್ತಾರೆ. ಇವತ್ತು ಬ್ರಹ್ಮ ರಥೋತ್ಸವ ಪೌರಾಣಿಕ ನಾಟಕ ಇದೆ. ಮತ್ತೆ ಶನಿವಾರ ಶ್ರೀ ಬಾಯ್ಸ್ ವತಿಯಿಂದ ಆರ್ಕೆಸ್ಟ್ರಾ ಇದೆ. ಈ ಆರ್ಕೆಸ್ಟ್ರಾಗೆ ಡಾಲಿ ಮಂಜು ಮತ್ತೆ ಡ್ರಾಗನ್ ಮಂಜು ಮತ್ತೆ ಹನುಮಂತು ಈ ಕಲಾವಿದರು ಬರ್ತಿದ್ದಾರೆ. ಮತ್ತೆ ನಮ್ಮ ಸರ್ಜಾಪುರ ಅಧ್ಯಕ್ಷರು ಸೀನಣ್ಣವರು ಮತ್ತೆ ನಮ್ಮ ಸದಾಮಣ್ಣವರು ಎಲ್ಲ ಮಹನೀಯರು ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ವಿಜೃಂಭಣೆಯಿಂದ ಜರುಗಿದೆ. ಮತ್ತೆ ಪಲ್ಲಕ್ಕಿ ಉತ್ಸವ ಸಹ ನಡೀಲಿದೆ. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಮಹನೀಯರು ಮತ್ತೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಶ್ರೀ ರಂಗನಾಥ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯ ಕೊಡ್ಲಿ, ಮಳೆ ಬೆಳೆ ಚೆನ್ನಾಗಾಗ್ಲಿ, ಈ ವರ್ಷ ಎಲ್ಲ ರೈತರು ವಿಜೃಂಭಣೆಯಿಂದ ಇರಲಿ, ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ನಮ್ಮೆಲ್ಲರ ಸ್ನೇಹಿತರ ಪರವಾಗಿ ಶ್ರೀ ಬಾಯ್ಸ್ ಪರವಾಗಿ ನಾನು ಈ ಸಂದರ್ಭದಲ್ಲಿ ದೇವರನ್ನ ಪ್ರಾರ್ಥಿಸ್ಕೊಳ್ತೀನಿ. ನಾಡಿನ ಜನತೆಗೆ ವಂದಿಸ್ತಾ ಈ ದಿನ ಕಲ್ಕುಂಟೆ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮೋತ್ಸವ ತುಂಬಾ ಅದ್ದೂರಿಯಿಂದ ನಡೆದಿದೆ. ತುಂಬಾ ಎಲ್ಲರೂ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಎಲ್ಲ ಗ್ರಾಮದಲ್ಲೂ ಕಣ್ತುಂಬಿಕೊಂಡಿದ್ದಾರೆ ಈ ಬ್ರಹ್ಮೋತ್ಸವವನ್ನು. ಈ ಬ್ರಹ್ಮೋತ್ಸವ ಅಂಗವಾಗಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳನ್ನು ಗ್ರಾಮಸ್ಥರು ನೆರವೇರಿಸಿಕೊಂಡು ಬಂದಿರುತ್ತಾರೆ. ಇದೇ 15ನೇ ತಾರೀಕು ಶನಿವಾರದಂದು ಶ್ರೀ ಬಾಯ್ಸ್ ವತಿಯಿಂದ ರಸಸಂಚೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಡ್ರಾಗನ್ ಮಂಜು ಅವರು, ಜಾಲಿ ಜಾಕರ್ ಅವರು, ದಿಯಾ ಹೆಗಡೆ ಅವರು ಹಾಗೂ ಹನುಮಂತರವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಹಾಗೆ ನಮ್ಮ ಆನೇಕಲ್ ತಾಲೂಕು ಸರ್ಜಾಪುರ ಗ್ರಾಮದ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಶ್ರೀನಿವಾಸಣ್ಣವರು ಆಗಮಿಸುತ್ತಿದ್ದಾರೆ. ಹಾಗೆ ಸದಾಮಣ್ಣವರು ಆಗಮಿಸುತ್ತಿದ್ದಾರೆ. ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ತಿರುವಂಗನಾರಾಯಣಸ್ವಾಮಿಯವರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬರೆದಿದ್ದಾರೆ. ಹಾಗೂ ಎಲ್ಲರೂ ಈ ಸುತ್ತಮುತ್ತಲಿನ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇನೆ. ಹಾಗೆ ಶ್ರೀ ರಂಗನಾಥ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತೇನೆ.